ಗಾಯ್ಸ್, ಹೆಲೋ ಎವ್ರಿವನ್, ವೆಲ್ಕಮ್ ಟು ಕೇರ್ ಕಾರ್ ಕಿಚನ್. ಇವತ್ತಿನ ಸ್ಪೆಷಲ್ ಬಂದು ಮಾವಿನಕಾಯಿ ಉಪ್ಪಿನಕಾಯಿ. ಇದನ್ನು ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ನಾನು ಒಂದು 3 ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊತೀನಿ. ನೀರೆಲ್ಲ ನೀಟಾಗಿ ವೈಪ್ ಆಗಬೇಕು, ನೀರು ಇರಬಾರ್ದು ಮ್ಯಾಂಗೋದಲ್ಲಿ. ನೀಟಾಗಿ ಕಟ್ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ಇವಾಗ ಇದಕ್ಕೆ ನಾನು ಉಪ್ಪು 1 ಸ್ಪೂನಷ್ಟು ಮತ್ತು ಹಿಂಗಿನ ಪುಡಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು, ಒಂದು 1/4 ಸ್ಪೂನಷ್ಟು ಹಿಂಗಿನ ಪುಡಿ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಡೋಣ. ಸೊ ಉಪ್ಪು ಹಿಂಗಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಾವಿನಕಾಯಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಹಿಂಗು ಬಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಸೊ ಹಾಗಾಗಿ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊತಿದ್ದೀನಿ. ಒಂದು ಹಾಫ್ ಆನ್ ಅವರು, ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 15 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಇವಾಗ ಒಂದು ಪಾತ್ರೆಗೆ ಒಂದು 6 ಸ್ಪೂನಷ್ಟು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ನಿಮಗೆ ನಾರ್ಮಲ್ ಆಯಿಲ್ ಬೇಕಂದರೆ ನಾರ್ಮಲ್ ಆಯಿಲ್ ಆದರೂ ಹಾಕೋಬೋದು. ಸೊ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. ಕಾದಾದಮೇಲೆ ಸಾಸಿವೆ ಹಾಕ್ಕೊತೀನಿ, ಒಂದು ಸ್ಪೂನಷ್ಟು. ಸೊ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಚೆನ್ನಾಗಿ ಸಿಡಿದ ಮೇಲೆ ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊತೀನಿ. ಮೆಂತ್ಯ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಉಪ್ಪಿನಕಾಯಿಗೆ. ಇವಾಗ ನಾನು ಈ ಥರ ಬೆಳ್ಳುಳ್ಳಿ ಮತ್ತು ಶುಂಠಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಉಪ್ಪಿನಕಾಯಿ ಒಂಥರ ಘಮ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಒಂದು 4 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ಖಾರದ ಪುಡಿ ಹಾಕೋದ್ರಿಂದ ಅದು ಬೇಗ ಕಪ್ಪಗಾಗ್ಬಿಡುತ್ತೆ. ಸೊ ಫ್ಲೇಮ್ ಆಫ್ ಮಾಡಿಕೊಂಡು ಅದೇ ಬಿಸಿಲಿ ಅದು ಫ್ರೈ ಆದರೆ ಸಾಕು. ನೋಡಿ ಈ ಥರ ಒಂದು ಸ್ವಲ್ಪ ತಣ್ಣಗಾಗ್ತಾ ಬಂದಾಗ ಒಂದು ಕಾಲು ಕಪ್ಪಷ್ಟು, ಇಲ್ಲಾಂದರೆ 1-2 ಸ್ಪೂನಷ್ಟು ನೀವು ವೆನಿಗರ್ನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಸೊ ವೆನಿಗರ್ ಆ್ಯಡ್ ಮಾಡೋದ್ರಿಂದ ಉಪ್ಪಿನಕಾಯಿ ಕೆಡಲ್ಲ. ಮತ್ತು ಎಣ್ಣೆ ಯಾವಾಗಲೂ ಒಂದು ಸ್ವಲ್ಪ ಮುಂದೆ ಇರಬೇಕು ಉಪ್ಪಿನಕಾಯಿ ಮಾಡಬೇಕಾದ್ರೆ. ಸೊ ಇವಾಗ ಇದೆಲ್ಲ ಚೆನ್ನಾಗಾಗಿದೆ. ಇದಕ್ಕೆ ನಾನು ಏನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನೀವು ಖಾರದ ಪುಡಿ ಹಾಕಿದಾಗಲೇ ಫ್ಲೇಮ್ ಆಫ್ ಮಾಡ್ಕೊಳ್ಳಿ, ಮತ್ತೇನು ಬಿಸಿ ಆಗೋದು ಬೇಡ. ಜಸ್ಟ್ ಈ ಮಸಾಲೆಗೆ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಒದಗಬೇಕು. ಸೊ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಇವಾಗ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಆಗಿದೆ. ಮತ್ತು ಮಾವಿನಕಾಯಿಗೆ ಉಪ್ಪಿನಕಾಯಿ ಮಾಡಬೇಕಾದ್ರೆ, ಯಾವುದೋ ಉಪ್ಪಿನಕಾಯಿ ಮಾಡಬೇಕಾದ್ರೆ ನೀರು ಮಿಕ್ಸ್ ಆಗಬಾರ್ದು ಉಪ್ಪಿನಕಾಯಿಗೆ, ಆವಾಗ ಉಪ್ಪಿನಕಾಯಿ ಕೆಡುತ್ತೆ. ನೀವು ಶಾಪಲ್ಲೆಲ್ಲ ತೊಗೊಂಬಂದು ಕೆಮಿಕಲ್ಸ್ ಹಾಕಿರ್ತಾರೆ ಜಾಸ್ತಿ ದಿನ ಕೆಡಬಾರ್ದು ಅಂತ. ಸೊ ಅದನ್ನೆಲ್ಲ ತಿನ್ನೋದಕ್ಕಿಂತ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಲ್ಲೇ ಇದ್ರೂ ಮಾಡ್ಕೋಬೋದಿನ. ಮ್ಯಾರಿನೇಟ್ ಮಾಡಿಟ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ, ಉಪ್ಪು ಮತ್ತು ಹೀಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅವಾಗ ನಿಮಗೆ ಉಪ್ಪಿನಕಾಯಿ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ನಂಗೆ ಟೈಮ್ ಇಲ್ಲ ಅಂದರೆ ಬೇಗನೆ ಇಮಿಡಿಯೇಟ್ ಮಾಡ್ಕೋಬೋದು. ಸೊ ಈ ಥರ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ರೆಸಿಪೀಸ್ನ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಟೇಸ್ಟಿ ರೆಸಿಪೀಸ್ಗೋಸ್ಕರ ಕೇರ್ ಕಾರ್ ಕಿಚನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.